गुलबर्गा में कांग्रेस के रुकने असेंबली डॉक्टर अजय सिंह का प्रेस कॉन्फ्रेंस से खिताब। जवर्गी के रुकने असेंबली डॉक्टर अजय सिंह ने आज पत्रिका भवन में मीडिया के नुमाइंदों से खिताब करते हुए बताया कि 2024 के पार्लिमानी इंतखाबात में कांग्रेस कर्नाटका की 28 सीटों में से 20 सीटों पर जीत हासिल करेगी। उन्होंने अपने खिताब के दौरान मीडिया के नुमाइंदों को मजीद बताया कि मुल्क की 5 रियासतों में होने जा रहे असेंबली इंतखाबात में 5 में से 3 या 4 रियासतों में कांग्रेस ही हुकूमत बनाएगी। ब्यूरो रिपोर्ट, अतराफ टीवी उर्दू न्यूज़। ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರುವಾಗ ಮತ್ತು ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಇರುವಾಗ ರಾತ್ರೋರಾತ್ರಿ ಅವರನ್ನು ಕರೆಸಿ ಒಂದು ಉನ್ನತ ಮಟ್ಟದ ಒಂದು ಸಭೆಯನ್ನು ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಒಂದು ಕಬ್ಬು ಬೆಳೆಗಾರರಿಗೆ ಏನು ಅನುಕೂಲ ಆಗಬೇಕು ಅಂತ ಪ್ರತಿಯೊಬ್ಬರಿಗೆ 25,000 ಒಂದು ಬೆಳೆ ಪರಿಹಾರ ಒಂದು ಸಿಗಬೇಕು ಅಂತ ಅವ್ರು ಮಾಡಿದ್ದಾರೆ. ಬೆಳೆ ವಿಮೆ ಆಗಲಿ, ಬೆಳೆ ಪರಿಹಾರ ಆಗಲಿ ಹೆಚ್ಚು ರೀತಿಯಿಂದ, ಯಾಕಂತೂ ಯಾವಾಗಲೂ ಕೂಡ ನಮ್ಮ ಭಾಗದಲ್ಲಿ ಏನು ಬೆಳೆ ವಿಮೆಗಾಗಲಿ ಬೆಳೆ ಪರಿಹಾರಿಗಾಗಿ ಅವರು ಹೆಚ್ಚು ರೀತಿಯಿಂದ ಒಂದು ಶ್ರಮವನ್ನು ಮಾಡಿದ್ದಾರೆ. ಮತ್ತು ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಮೊನ್ನೆ ಮಲ್ಲಬಾದ್ ಏತ್ ನೀರಾವರಿ ಹಿಂದೆ ಸುಮಾರು ನಾವು ಆ ಭಾಗದಲ್ಲಿ ಮಲ್ಲಬಾದ್ ಏತ್ ನೀರಾವರಿ MLI 1, 2, 3 ಅಲ್ಲಿ ನಮ್ಮ ಭಾಗದಲ್ಲಿ ಮತ್ತು ಶಾಪೂರಲ್ಲಿ ಏನು ಅನುಕೂಲ ಆಗ್ತಕ್ಕಂಥ ಸುಮಾರು ಅಲ್ಲ, ನಾನು ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡಿದ್ದು ನನ್ನಂತೂ ನೆನಪಿಲ್ಲ. ಆದ್ರೆ ಸೆಕೆಂಡ್ ಸಲ ಪ್ರತಿ ಸರ್ಕಾರ ತಾವು ಹಿಂದೆ ತಾವು ತೆಗೆದು ನೋಡಿದ್ರೆ ಸಂಪೂರ್ಣದಲ್ಲಿ ಯಾವಾಗಲೂ ಕೂಡ ಚೇಂಜಸ್ ಆಗೇ ಆಗ್ತದೆ. ಬಹುಶಃ MP ಎಲೆಕ್ಷನ್ ಆದ ನಂತರ ಕೆಲವು ಚೇಂಜಸ್ ಆಗಬಹುದು, ನಾವು ಕಾದು ನೋಡ್ಬೇಕಾಗ್ತದೆ. ಇವಾಗ ನಮ್ ಗುರಿ ಏನಿದೆ, ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಪೈಕಿಯಲ್ಲಿ ನಾವು ಕನಿಷ್ಠ 20 ಗೆಲ್ಲಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ನಾವು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಕನಿಷ್ಠ 20 ಸೀಟು ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ಲಬೇಕು. ಇವತ್ತು ತಾವು ಪರಿಸ್ಥಿತಿ ನೋಡ್ತಾ ಇದ್ದೀರಿ, 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. 5ರಲ್ಲಿ ಕನಿಷ್ಠ 3ರಿಂದ 4 ನಾವು ಕಾಂಗ್ರೆಸ್ ಗೆಲ್ಲೋರಿದ್ದೀವಿ. ಡಿಸೆಂಬರ್ 3ನೇ ತಾರೀಕಿಗೆ ಫಲಿತಾಂಶ ಹೊರಗಡೆ ಬರ್ತದೆ. ಇವತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಛತ್ತೀಸ್ಗಢಲ್ಲಿ ಖಂಡಿತವಾಗಿ ನಾವು ಗೆಲ್ತೀವಿ. ರಾಜಸ್ಥಾನಲ್ಲಿ ಪೈಪೋಟಿ ನಡೆದಿದೆ. ಇವತ್ತು ಪರಿಸ್ಥಿತಿ ತಾವು ತೆಲಂಗಾಣದಲ್ಲಿ ಏನ್ ನೋಡ್ತಾ ಇದ್ದೀರಿ ಅಂದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ ಬರ್ತಕ್ಕಂಥ ಒಂದು ಸಂದರ್ಭ ಇದೆ. ಇದೆಲ್ಲ ನೋಡಿ ಇವತ್ತು ನಮ್ಮ ವಿರೋಧ ಪಕ್ಷದವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ತನಕ ವಿರೋಧ ಪಕ್ಷದ ನಾಯಕರು ಇತಿಹಾಸದಲ್ಲೆಲ್ಲೂ ಕೇಳಿಲ್ಲ. ಇದು ಚುನಾವಣೆ ಆಗಿ 6 ತಿಂಗಳು ಆಗ್ತಾ ಇದೆ, ವಿರೋಧ ಪಕ್ಷದ ನಾಯಕರು ನೇಮಕ ಮಾಡಕ್ಕೆ ಅವ್ರ ಕೈಯಲ್ಲಾಗಿಲ್ಲ. ಅವ್ರ ಕೈಯಲ್ಲಿ ಇವಾಗ ಅಧ್ಯಕ್ಷರ ಸ್ಥಾನ ಏನು ಒಂದು ನ್ಯಾಷನಲ್ ಪಾರ್ಟಿ ಒಂದು ಅಧ್ಯಕ್ಷ ಸ್ಥಾನ ಇದೆ, ಅದರಲ್ಲಿ ಅಧ್ಯಕ್ಷ ಸ್ಥಾನ ನಾವು ನೇಮಕ ಮಾಡ್ತೀವಿ ಅಂತ ಅಂದ್ರೂ ಕೂಡ ಆಗಿಲ್ಲ. ಅವ್ರು ಎಲ್ಲರೂ ಸೇರಿ 25 ಲೋಕಸಭಾ ಸದಸ್ಯರು ಸೇರಿ ಅವರು ಮಾನ್ಯ ಪ್ರಧಾನಮಂತ್ರಿ ಹತ್ರ ಈ ಒಂದು ಭಾಗದ ರೈತರಿಗೆ ಸಂಕಷ್ಟದಲ್ಲಿ ಮತ ಹಾಕಿದ್ದಾರೆ, ವೋಟ್ ಹಾಕಿದ್ರೆ ನಮ್ಗೆ ಗೆಲ್ಸಿದ್ದಾರೆ, ಪರಿಹಾರ ಕೊಡ್ರಿ ಅಂತ ಹೇಳಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅವರು ಹಳ್ಳಿಗೆ ಹೋಗಿ ಸುಮ್ಮನೆ ನಾವು ಬರೋ ವೀಕ್ಷಣೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾಟಾಚಾರಕ್ಕೆ ಸಿಎಂ ಸೇರಿದಂತೆ ಪ್ರಶ್ನೆ ಬರಲ್ಲ. ಸಿಎಂ ಅವರು ಆಲ್ರೆಡಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ನಾವು ಹಿಂದೆನೂ ನೋಡಿದೀವಿ. ಆದ್ರೆ ಕ್ಯಾಬಿನೆಟ್ ರೀಶಫಲ್ ಲೋಕಸಭಾ ಚುನಾವಣೆ ನಂತರ ಆಗಬಹುದು ಅಂತ ಇದೆ. ಅವರೆಲ್ಲ ಹಿರಿಯರು, ವರಿಷ್ಠರು ಅದರ ಬಗ್ಗೆ ಚಿಂತನೆ ಮಾಡ್ತಾರೆ. ಹೌದು ಹೌದು, ಲೋಕಸಭಾ ಚುನಾವಣೆ ಆದ್ಮೇಲೆ 28ರಲ್ಲಿ 20 ಸೀಟ್ ನಾವು ಗೆಲ್ತೀವಿ, ಮತ್ತೆ ಇನ್ನ ಬಲಿಷ್ಠ ಆಗ್ತೀವಿ. ಅದಕ್ಕೆ ಪರಿಣಾಮ ಆಗ್ತೀವಿ. ನಮ್ಮ ಸರ್ಕಾರ ಏನ್ ನಡೀತಾ ಇದೆ, ಇನ್ನ ಬಲಿಷ್ಠ ನಾವು ಆಗ್ತೀವಿ. अतराफ टीवी, हर बात सच के साथ।